ಹೊಳೆನರಸೀಪುರ ಸ್ಥಳೀಯ ಶಾಸಕರು ಅವಧಿ ಮುಗಿದ ಪುರಸಭೆ ಮಾಜಿ ಅಧ್ಯಕ್ಷರುಗಳು ಮತ್ತು ಕೆಲವು ಸದಸ್ಯರುಗಳನ್ನು ವೇದಿಕೆಗೆ ಕರೆಸಿ ಅವರ ಮೂಲಕ ಸರ್ಕಾರದ ವತಿಯಿಂದ ಪೌರಕಾರ್ಮಿಕರಿಗೆ ಕೊಡಬಹುದಾದ ಕಿಟ್ ಅನ್ನು ವಿತರಿಸಿ ನಿಯಮವನ್ನು ಉಲ್ಲಂಘಿಸಿರುವುದು ಖಂಡನೀಯ ಎಂದು ಪುರಸಭೆ ನಾಮನಿರ್ದೇಶಿತ ಮಾಜಿ ಸದಸ್ಯ ಉಮೇಶ್ ಲಕ್ಕೇಗೌಡ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಶಾಸಕರ ಪತ್ನಿಯ ಹುಟ್ಟುಹಬ್ಬದ ದಿನದಂದೇ ಈ ಕಿಟ್ ಅನ್ನು ವಿತರಿಸುವ ಔಚಿತ್ಯವಾದರೂ ಏನಿತ್ತು? ಸರ್ಕಾರದ ಕಾರ್ಯಕ್ರಮವನ್ನು ಪುರಸಭೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಅವರ ಪಕ್ಷದ ಕಾರ್ಯಕ್ರಮವಾಗಿ ಮಾಡಲು ಮುಂದಾದ ಶಾಸಕರ ನಡವಳಿಕೆಯನ್ನು ಪ್ರಶ್ನಿಸಿ ಶಾಸಕರು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವ ಬಗ್ಗೆ ರಾಜ್ಯಪಾಲರಿಗೆ ದೂರು ನೀಡುವುದಾಗಿ ತಿಳಿಸಿದರು. ಪುರಸಭೆ ಸಿಬ್ಬಂದಿ ಒಬ್ಬರು ಪುರಸಭೆ ಕೆಲವು ಮಾಜಿ ಅಧ್ಯಕ್ಷರುಗಳಿಗೆ ಕರೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬರುವಂತೆ ತಿಳಿಸಿರುವ ವಿಷಯ ನಮ್ಮ ಗಮನಕ್ಕೆ ಬಂದಿದ್ದು, ಈ ಕುರಿತು ಕಾನೂನು ಉಲ್ಲಂಘನೆ ಮಾಡಿರುವ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಪೌರಾಡಳಿತ ಸಚಿವರು ನಿರ್ದೇಶಕರಿಗೆ ಲಿಖಿತವಾಗಿ ಪತ್ರ ಬರೆದು ಆಗ್ರಹಿಸುವುದಾಗಿ ತಿಳಿಸಿದರು. ಸದ್ಯಸ್ಥಿತಿಯಲ್ಲಿ 8ನೇ ತಾರೀಕು ಅಧಿಕಾರವಾಗಿಲ್ಲ, ಕೊನೆಯಾಗಿದ್ದು 10ನೇ ತಾರೀಕು ನಿಜ. 10ನೇ ತಾರೀಕು ಆಡಳಿತಾಧಿಕಾರಿ ನೇಮಕ ಮಾಡಿರೋದು ನಿಜ. ಹಂಗಿರುವಾಗ ಪುರಸಭೆ ಮಾಜಿ ಅಧ್ಯಕ್ಷರು ಮೂಗು ತೋರಿಸುವಂಥದ್ದು ಇದೆಲ್ಲ ಒಂದು ಒಳ್ಳೆ ತಿಳುವಳಿಕೆ ಯಾರೂ ಇಲ್ಲ. ಮಾಜಿ ಈಗ ಅವ್ರೇನು ಹೇಳ್ತಾರೆ ಅಂದ್ರೆ ಮಾಜಿ ಅಧ್ಯಕ್ಷರಾಗಿ ಹೋಗಿಲ್ಲ, ನಾವು ಕಾರ್ಯಕರ್ತರಾಗಿ ಅವ್ರ ಜೊತೆ ಹೋಗಿದ್ದೀವಿ. ಕಾರ್ಯಕರ್ತರು ಶಿಷ್ಟಾಚಾರ ಅನ್ನೋದೊಂದಿದೆ. ನಾವು MP ಸಾಹೇಬರು ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ಶಿಷ್ಟಾಚಾರ ಇದ್ದಾಗ ಯಾವುದೇ ಕಾರಣಕ್ಕೂ ನಾವು ವೇದಿಕೆ ಸುತ್ತಮುತ್ತ ಸುಳಿಯಲ್ಲ. ನಾವು ಏನಿದ್ರು ನಾವು ಅಂತರ ಕಾಪಾಡಿಕೊಂಡು ಅವ್ರ ಕಾರ್ಯಕ್ರಮ ನೋಡಿ ಖುಷಿ ಪಡ್ತೇವೆ. ನಾವು ಶಿಷ್ಟಾಚಾರನ ಓವರ್ಟೇಕ್ ಮಾಡಿ ನಾವು ವೇದಿಕೆ ದುರ್ಬಳಕೆ ಮಾಡ್ಕೊಳ್ಳೋ ಉದಾಹರಣೆ ಕಾಂಗ್ರೆಸ್ನಲ್ಲಿ ಎಲ್ಲೂ ಸಹ ಕಾರಣ ಕೊಡ್ಬೋದು. ನಮ್ಮ ನಾಯಕರು ಕಾರ್ಯಕರ್ತರು ಬಂದಿದ್ದೀವಿ ಅಂತ ಅವ್ರ ಕೈಲಿ ಒಂದು ಕಾರ್ಯದರ್ಶನ ಮಾಜಿ ಅಧ್ಯಕ್ಷ ಅಧಿಕಾರ ಇಲ್ಲ, ಅವ್ರ ಕೈ ಕೊಡಿಸುವಂಥದ್ದೇನು ಸರ್ಕಾರಿ ಡಾಕ್ಯುಮೆಂಟ್. ಈಗ ಈ ವಿಷಯಕ್ಕೆ ಸಂಸದರು ಏನು ಹೇಳ್ತಾರೆ? ಈ ವಿಷಯ ಗೊತ್ತಾಗುತ್ತೆ, ನಾವು ಗಮನ ತಂದಿದ್ದೀವಿ. ಮೊನ್ನೆ ಸಂಸದರು ಸಹ ನಿನ್ನೆ ಇವತ್ತು ಏನಾಗಿದೆ ಹೊಳೆನರಸೀಪುರ ಪುರಸಭೆ ಯಾವುದೇ ಥರದ ಒಂದು ಅನಿಯಮಿತವಾಗಿ ಯಾವುದೇ ಥರದ ಒಂದು ಚಟುವಟಿಕೆ ನಡೆಸಾದ ಒಂದು ಸಂದರ್ಭ ಕಾಣಿಸ್ತದೆ. ಇಡೀ ದೇಶಕ್ಕೆ ಒಂದು ಕಾನೂನು, ಇಡೀ ದೇಶಕ್ಕೆ ಒಂದು ಸಂವಿಧಾನ ಇದೆ. ಹೊಳೆನರಸೀಪುರಕ್ಕೆ ಒಂದು ಸಂವಿಧಾನ, ಹೊಳೆನರಸೀಪುರಕ್ಕೆ ಒಂದು ಕಾನೂನು ಆಗ್ತದೆ. ಕಾನೂನು ಸ್ಥಳೀಯ ಶಾಸಕ ಲೆಕ್ಕಕ್ಕಿಲ್ಲ. ನಾನು ಹೇಳಿದ್ದೆ ಕಾನೂನು, ನಾನು ಹೇಳಿದ್ದೆ ಸಂವಿಧಾನ ಅನ್ನೋ ಮಟ್ಟಕ್ಕೆ ಸ್ಥಳೀಯ ಶಾಸಕರು ವರ್ತನೆ ಮುಂದುವರಿದರು. ಏನಿದ್ರು ಸ್ಥಳೀಯ ಶಾಸಕರು ಅವರ ಒಂದು ಹಿಂಬಾಲಕರನ್ನ ಅದು ಬಹುಮುಖ್ಯದ ವಿಷಯ ಇದು. ಮೊದಲೇಕರು ಎರಡು ರವಿಶೀಟರ್ ಹಿನ್ನೆಲೆ ಇರೋದಂಥ ಹಿಂಬಾಲಕರನ್ನ ಜೊತೆಗೆ ಇಟ್ಕೊಂಡು ಪಾಪ ಅವರು ಸನ್ಮಾನದಲ್ಲಿ ಹೋಗಲಿಕ್ಕೆ ರವಿಶೀಟರು ಮುಂದಾಗಿದ್ದರೂ ಸಹ ಅವರ ದುರ್ಬಳಕೆ ಮಾಡಿಕೊಂಡು ಅವ್ರಿಗೆ ಪ್ರಚೋದನೆ ನೀಡಿ ಮತ್ತೆ ಅವರ ಒಂದು ಒಳ್ಳೆಯ ನಡವಳಿಕೆ ಮಧ್ಯೆ ಈ ಶಾಸಕರು ಮುಗ್ತೂರಿಸಿ ಆ ಒಂದು ಯುವಕರ ಒಂದು ಬದುಕಿನ ಮೇಲೆ ಪಾಪ ಒಂದು ಏನು ರೌಡಿಸ್ಟರ್ ಅಂತ ಅಣೆಪಟ್ಟ ಕಟ್ಟಿದ್ದಾರೆ ಅವರ ಬದುಕಿನ ಮೇಲೆ ಚೆಲ್ಲಾಟ ಆಡಲಿಕ್ಕೆ ಶಾಸಕರು ಮತ್ತು ಅವ್ರ ಹಿಂಬಾಲಕರು ಕೈ ಹಾಕಿರೋದು ಒಂದು ದೊಡ್ಡ ದುರಂತ, ಮತ್ತು ಇದು ಖಂಡನೀಯ ಅಂತ ಈ ಮೂಲಕ ನಾವು ಖಂಡಿಸ್ತೇವೆ. ಮತ್ತೆ ಇನ್ನೊಂದು ಕೆಲಸ ಇದು ಅಂದರೆ